ಥ್ಯಾಂಕ್ ಯು. ಪದೇ ಪದೇ ಹೇಳ್ತಾ ಇದ್ದೆ ನಿನಗೆ, ಇದು ನೀನು ಹುಟ್ಟು ಬೆಳೆದಿರೋ ನಿನ್ನ ಹಳ್ಳಿ ಮನೆ ಅಲ್ಲ. ಶ್ರೀಮಂತಿಕೆ ಜೊತೆ ದೊಡ್ಡಸ್ತಿಕೆ ಇರೋ ದೊಡ್ಡ ಮನೆ. ಈ ದೊಡ್ಡ ಮನೆಯಲ್ಲಿ ಎಲ್ಲ ದೊಡ್ಡದಾಗೆ ನಡೆಯುತ್ತೆ. ಮನೆಗೆ ಬಂದವ್ರ ಮುಂದೆ ಚೌಕಾಸಿ ಮಾಡ್ತೀಯಲ್ಲ, ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಈ ಮನೆ ಸೊಸೆ ಆಗೋದಕ್ಕೆ ವ್ಯವಹಾರ ಜ್ಞಾನ ಹೊಂದಿದ್ರೆ ಸಾಕಾಗೋದಿಲ್ಲ, ಧಾರಾಳ ಮನಸ್ಸು ಇರಬೇಕು. ಅಲ್ಲ, ಅವ್ರು ಅಷ್ಟೊಂದು ರೇಟ್ ಹೇಳಿದ್ರಲ್ವಾ, ಯಾಕೆ ಯಾರೂ ಏನೂ ಹೇಳಿಲ್ಲ? ದೊಡ್ಡ ಮನೆತನ ಅಂದಮೇಲೆ ನಾವು ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ಖರ್ಚು ಮಾಡಬೇಕಾಗುತ್ತಮ್ಮ. ನಮಗೆ ಇದೇ ರೀತಿ ಡಿಸೈನ್ ಬೇಕು, ಇದೇ ಬಟ್ಟೆ ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದಾಗ ಅವರು ಅದೇ ರೀತಿ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನೋಡಮ್ಮ, ಇಂಥ ಸೂಕ್ಷ್ಮಗಳನ್ನ ನೀನು ಅರ್ಥ ಮಾಡ್ಕೋಬೇಕು. ದೀಪ, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಾ ಸರ್, ಇದಾರೆ. ಅರವಿಂದ್, ಏನಾಯ್ತು ಸರ್? ಏನ್ ವಿಷಯ? ಈ ಮನೆಯಲ್ಲಿ ಕಳ್ತನ ಆಗಿದೆ ಅಂತ ಫೋನ್ ಬಂದಿತ್ತು. ಯಾರು ಫೋನ್ ಮಾಡಿದ್ದು? ಇನ್ಸ್ಪೆಕ್ಟರ್, ನಾನೇ ಕಾಲ್ ಮಾಡಿ. ನಾನೇ ಅರವಿಂದ್. ಏನ್ ಕಳ್ತನ ಆಯ್ತು ಅರವಿಂದ್? ಜಾನು, ಬೆಳಗ್ಗೆ ಎದ್ದು ನೋಡ್ತೀನಿ, ನನ್ನ ವಸ್ತುಗಳು ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಪೊಲೀಸ್ ಫೋನ್ ಮಾಡಿದೆ. ಅಯ್ಯೋ ಅಯ್ಯೋ ಅರವಿಂದ್, ನನ್ನ ವಸ್ತುಗಳು ಯಾವ್ದು ಕಾಣಿಸ್ತಾ ಇಲ್ಲ. ಏನೋ ನಿಮ್ಮ ವಸ್ತುಗಳು ಕಾಣಿಸ್ತಿಲ್ವಾ? ಹ್ಞೂ ಅರವಿಂದು, ಕಬೋರ್ಡ್ ಅಲ್ಲಿ ಇಟ್ಟಿರೋ 1 ಲಕ್ಷ ಕ್ಯಾಶು ಕಾಣಿಸ್ತಾ ಇಲ್ಲ. ನನ್ ಗಂಡನ 25,000 ವಾಚು. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನನ್ನ ಮೇಕಪ್ ಐಟಮು, ಅದನ್ನ ಬಿಟ್ಟಿಲ್ಲ ಕಳ್ರು. ಇದೆಲ್ಲ ಯಾವಾಗಾಯ್ತು ಅರವಿಂದ್? ಜಾನು, ಬೆಳಗ್ಗೆ ನಾನು ಎದ್ದೆ ನೋಡ್ತೀನಿ, ನನ್ನ ರೂಮಲ್ಲಿ ನನ್ನ ವಸ್ತುಗಳು ಯಾವ್ದು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕ್ದೆ, ಯಾವ್ದು ಸಿಗ್ಲಿಲ್ಲ. ಹ್ಞೂ, ಈಗ ತಾನೇ ದೇವಸ್ಥಾನದಿಂದ ಬಂದು ರೂಮ್ಗೆ ಹೋಗಿ ನೋಡಿದ್ರೆ ಕಳ್ತನ ಆಗಿರೋದು ಗೊತ್ತಾಯ್ತು. 1 ಲಕ್ಷ ಕ್ಯಾಶು, ಮೇಕಪ್ ಐಟಮು. ಜಾನು, ನಿನ್ನ ವಸ್ತುಗಳೆಲ್ಲ ಸೇಫ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡು. ಹೌದು. ಅರವಿಂದ್, ಏನಾಯ್ತು ಜಾನು? ರೂಮಲ್ಲಿ ಇದ್ದಿದ್ದು ನಾನು ಒಡವೆ ಬ್ಯಾಗ್ ಕಳೆದೋಗಿದೆ. ಓ ಮೈ ಗಾಡ್. ಸರ್, ಅವ್ನು ಯಾರೋ ದೊಡ್ಡ ಕಿಲಾಡಿ ಕಳ್ಳನ ಇರಬೇಕು ಸರ್. ಬಿಡಬೇಡಿ ಸರ್, ಅವನ್ನ ಹಿಡೀರಿ ಸರ್. ಹಿಡಿಯೋದಷ್ಟೇ ಅಲ್ಲ, ಕಳ್ತನ ಆಗಿರೋದೆಲ್ಲ ವಾಪಸ್ ಇಸ್ಕೊಳ್ಳಿ. ಸರ್, ವಾಪಸ್ ಇಸ್ಕೊಂಡು ನೀವೇ ಇಟ್ಕೋಬೇಡಿ, ಎಲ್ಲ ನಮ್ ಕೊಡಿ. ನೋಡಿ, ಏನೇನ್ ಕಳ್ತನ ಆಗಿದೆ ಎಲ್ಲ ಒಂದು ಪೇಪರ್ ಬರ್ಕೊಡ್ರೆ. ಸರಿ ಸರ್, ಈಗಲೇ ಬರ್ಕೊಡ್ತೀನಿ. ಶುಕ್ರವಾರ ರಿಸೆಪ್ಷನ್ ಇದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದ್ಬಿಡ್ತೀರಾ? ಹಾಂ, ಬಂದ್ಬಿಡಿ. ಹಾಂ ಆಯ್ತು. ಹಾಂ, ಓಕೆ. ಹಾಂ, ಮಿಸ್ ಮಾಡಬೇಡಿ, ಎಲ್ಲ ಫ್ಯಾಮಿಲಿ ಸಮೇತ ಬರಬೇಕು. ಹಾಂ, ಥ್ಯಾಂಕ್ ಯು. ಲೇ ಸುಕ್ಕು, ನೀನು ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೆ. ಯಾರ್ಯಾರು ಫೋನ್ ಮಾಡಿದೀವಿ ಅಂತ ನೋಟ್ ಮಾಡ್ಕೋ. ಭಾಸ್ಕರ್, ಬೇಡ. ಹೇಗೂ ಅರ್ಚನಾ ಬರೀತಿದ್ದಾಳಲ್ಲ, ಇನ್ನಿಬ್ರಿಬ್ರು ಬರೆದು ಕನ್ಫ್ಯೂಸ್ ಆಗೋದು ಬೇಡ. ಸೌಂದರ್ಯ, ನೀನು ಕೊಟ್ಟಿರೋ ಲಿಸ್ಟ್ ಪ್ರಕಾರ ಆಲ್ಮೋಸ್ಟ್ ಎಲ್ಲರನ್ನ ಇನ್ವೈಟ್ ಮಾಡಿ ಆಯಿತು. ಹಾಗೆ ಬೀಗ್ರಿಗೂ ಫೋನ್ ಮಾಡಿ ವಿಷಯ ತಿಳಿಸಿದ್ದೀವಿ. ಆದರೆ ನಮ್ಮನೆಯಿಂದ ಯಾರಾದರೂ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಹೌದು ಮಾವ, ನೀವು ಹೇಳೋದು ಕರೆಕ್ಟ್ ಆಗಿದೆ. ಚಿಕ್ಕತ್ತೆ, ಚಿಕ್ಕ ಮಾವ, ನೀವಿಬ್ರು ದೀಪಾ ಅವ್ರ ಅಪ್ಪ ಅಮ್ಮನ ಕರೆಯಕ್ಕೆ ಅವ್ರ ಊರ್ಗೆ ಹೋಗಿ ಇನ್ವೈಟ್ ಮಾಡಿ ಬನ್ನಿ. ನಾನಾ? ನಾವು ಕಣೆ, ನಾವು. ಸುಮ್ಮನಿದ್ರಿ. ನಾನ್ ಹೇಗಮ್ಮ ಹೋಗಕ್ಕಾಗುತ್ತೆ? ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆ. ತಾವೇನ್ ಕೆಲಸ ಮಾಡ್ತಿದ್ದೀರಮ್ಮ ಇಲ್ಲಿ? ಆ ಎಲ್ಲ ಕೆಲಸಗಳಿಗಿಂತ ಮಾವ ಹೇಳಿದ ಹಾಗೆ ಅವ್ರ ಮನೆಯವ್ರನ್ನ ಕರೆಯೋದು ಇಂಪಾರ್ಟೆಂಟ್. ನೀವಿಬ್ರು ಹೋಗ್ಬನ್ನಿ. ನಾನು ಇವತ್ತೇ ಹೋಗಿ ಹೇಳಿ. ಚಿಕ್ಕ ಮಾವ, ಈಗಲೇ ಅಲ್ಲ,
ನಾಳೆ ಬೆಳಗ್ಗೆ ಹೊರಟ್ರು ಆಗತ್ತೆ. ಹಾ ಸರಿ ಸರಿ. ನಾಳೆ ಹೋಗ್ಬೇಕು ಕಣೆ. ಹೇಳಿದ್ಲು ತಾನೆ, ಬಾಯ್ ಮುಚ್ಕೊಂಡು ನಿಂತ್ಕೊಡ್ರಿ. ಮಾದೇಶಣ್ಣ, ಹೇಳಿ ಮೇಡಮ್, ಏನು ಇಷ್ಟು ದೂರ? ಏನಾಗಬೇಕಾಗಿತ್ತು? ನಿಮ್ಮಿಂದ ಒಂದು ಸಹಾಯ ಬೇಕಿತ್ತು. ನನ್ನ ಹತ್ರನಾ? ಈ ಬಡವ ನಿಮ್ಗೇನು ಸಹಾಯ ಮಾಡೋಕ್ಕಾಗುತ್ತೆ ಮೇಡಮ್? ಸಹಾಯ ಮಾಡಕ್ಕೆ ಒಳ್ಳೆ ಮನ್ಸಿರ್ಬೇಕೇ ಹೊರತು ಬಡವ ಶ್ರೀಮಂತ ಅನ್ನೋ ಸ್ಥಾನ ಅಲ್ಲ. ಅದೇನೋ ನಿಜ ಮೇಡಮ್. ಹೇಳಿ ಮೇಡಮ್, ಏನಾಗಬೇಕಾಗಿತ್ತು? ಅಣ್ಣ, ನೀವು ಸಿಗರೆಟ್ ಸೇರ್ತೀರಾ ಅಲ್ವಾ? ನಾನಾ? ಯಾರು ಹೇಳಿದ್ ಮೇಡಮ್? ಹೋಗ್ಲಿ ಬಿಡಿ, ನಂಗೆ ಅರ್ಜೆಂಟ್ ಆಗಿ ಒಂದು ಸಿಗರೆಟ್ ಬೇಕಿತ್ತು. ನಿಮಗೆ ಸಿಗರೇಟ್ ಬೇಕಾ? ನೀವು ಸಿಗರೇಟ್ ಸೇರ್ತೀರಾ? ಅಯ್ಯೋ ಶಿವನೇ, ಅಣ್ಣ ನಾನೇ ಯಾಕಣ್ಣ ಸಿಗರೆಟ್ ಸೇದ್ಲಿ? ಸಿಗರೆಟ್ ಬೇಕಾಗಿರೋದು ನನ್ಗಲ್ಲ, ನಮ್ಮ ಅಪ್ಪನ್ಗೆ. ಹೌದಾ? ನಮ್ ಪೊಲೀಸ್ ಅಪ್ಪನ್ಗೆ ಜಾಸ್ತಿ ಖುಷಿ ಆದ್ರೆ, ಅಲ್ಲ ಜಾಸ್ತಿ ದುಃಖ ಆದ್ರೆ ಒಂದ್ ಸಿಗರೆಟ್ ಸೇರ್ತಾರೆ. ನಾನಲ್ಲಿದ್ದಾಗ ನಾನು ಪೊಲೀಸ್ ಅಪ್ಪನ್ ಕೊಡ್ತಿದ್ದೆ, ಆದ್ರೆ ಇವಾಗ ಮದ್ವೆ ಆದ್ಮೇಲೆ ಯಾರೂ ಇಲ್ಲ ಕೊಡಕ್ಕೆ. ಹೀಗಿದ್ರು ನಾಳೆ ಸುಕನ್ಯಾ ಮೇಡಮ್ ನಮ್ಮ ಮನೆಗೆ ಹೋಗ್ತಿದಾರಲ್ವಾ, ಅಪ್ಪನ್ ಕೊಡೆ ಬಟ್ಟೆಯಲ್ಲಿ ಒಂದ್ ಸಿಗರೇಟ್ ಇಟ್ಬಿಟ್ಟು ಕೊಡ್ತೀನಿ. ಒಂದ್ ಸಿಗರೇಟ್ ಇದ್ರೆ ಕೊಡಿ ಅಣ್ಣ. ಇದರಲ್ಲೊಂದು ಸಿಗರೇಟ್ ಇದೆ, ತಗೊಳಮ್ಮ. ಸಿಗರೇಟ್ ಸೇದೋದು ತಪ್ಪು ಅಂತ ಗೊತ್ತಿದ್ರು ಕೂಡ ನಿಮ್ಮ ಅಪ್ಪನಿಗೋಸ್ಕರ ಒಂದು ಸಿಗರೇಟ್ ಕೇಳ್ತಾ ಇದ್ದೀರಲ್ಲ, ಇಲ್ಲೇ ಗೊತ್ತಾಗುತ್ತೆ ಮೇಡಮ್ ನಿಮ್ಮ ತಂದೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಮತ್ತೆ ಎಷ್ಟೇ ಆಗ್ಲಿ ನನ್ನ ಅಪ್ಪನ ಮಗಳಲ್ವನಾ? ಸರಿ, ನಿಮ್ಮ ಹತ್ರ ಸಿಗರೇಟ್ ಇಸ್ಕೊಂಡೆ ಅಂತ ಯಾರ ಹತ್ರನೂ ಹೇಳ್ಬೇಡಿ. ಆಯ್ತು ಮೇಡಮ್, ಹೇಳಲ್ಲ. ಸರಿ ಅಣ್ಣ.